ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಇಡ್ಲಿ ಮಾಡಬೇಕು ಅಂತ ಹೇಳಿ ಇಂದಿನ ದಿನವೇ 8 ಅವರ್ಸ್ ನೆನೆಸಿರೋಂಥ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಅದಾದಮೇಲೆ ಸ್ವಲ್ಪ ಮೆಂತೆ ಕೂಡ ಹಾಕಿದ್ದೀನಿ, ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ. ಸೊ ಅದೇನು ಅಂತ ಲಾಸ್ಟಿಗೆ ಹೇಳ್ತೀನಿ, ಬಿಕಾಸ್ ಅದೇ ಇದು ಸ್ಪೆಷಾಲಿಟಿ. ಇಷ್ಟು ಸ್ಪಾಂಜಿಯಾಗಿ, ಇಷ್ಟು ಸ್ಮೂತಾಗಿ, ಇಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂದರೆ ಅದಕ್ಕೆ ಕಾರಣನೇ ಅದು. ಸೊ ಹಾಗಾಗಿ ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಇದು ವೀಡಿಯೋಸ್ನ ಪೂರ ನೋಡಿ. ಖಂಡಿತ ಈ ವಿಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ? ಓಕೆ, ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದಕ್ಕೋಸ್ಕರ ಇಲ್ಲಿ ಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕಡಲೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಗ್ರೈಂಡ್ ಮಾಡಿಕೊಂಡು ಚಟ್ನಿ ಆಯಿತು. ಇಲ್ಲಿ ಕಾಂಬಿನೇಷನ್ ಆಗಿ ಮತ್ತು ಇಲ್ಲಿ ಸಾಗು ಅಥವಾ ಸಾಂಬಾರು 2 ರೀತಿಯ ಮಾಡಬೇಕಾಗುತ್ತೆ ಪಟಾಪಟ್. ಸೊ ಹಾಗಾಗಿ ಇಲ್ಲಿ ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. 4 ಟೊಮೆಟೊ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಹಾಕಿ ಕುಕ್ಕರಲ್ಲಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸಿದ್ದೀನಿ. ಅದಾದಮೇಲೆ ಇಲ್ಲಿ ನಾನೊಂದು ಪ್ಯಾನ್ ತೊಗೊಂಡು ಇದಕ್ಕೆ ಅಂದರೆ ಖಾರ ರುಬ್ಬೋಕ್ಕೋಸ್ಕರ ನೀರುಳ್ಳಿ ಕೂಡ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಖಾರ ರುಬ್ಕೊಂಡಿದ್ದೀನಿ ಆ ಖಾರ ರುಬ್ಬೋದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಕಾಯಿ, 2.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಅಂದರೆ ಸಾಂಬಾರು ಪುಡಿ, ಖಾರದ ಪುಡಿ 2 ಮಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ 1 ಸ್ಪೂನ್ ಎಕ್ಸ್ಟ್ರಾ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಆಯಿತಾ? ಖಾರದ ಪುಡಿ 2.5 ಸ್ಪೂನ್, 1 ಸ್ಪೂನ್ ಸಾಂಬಾರು ಪುಡಿ. ಆಯಿತಾ? ಅದಾದಮೇಲೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಫ್ರೈ ಮಾಡ್ಕೊಂಡಿರುವಂಥ ನೀರುಳ್ಳಿ ಹಾಕ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಇದರೊಳಗಡೆ ಹಾಕಿ ಗ್ರೈಂಡ್ ಮಾಡಿರೋವಂಥ ಖಾರನ ಈ ಒಂದು ಒಗ್ಗರಣೆ ಒಳಗಡೆ ಹಾಕಿ ನಾವು ಏನು ವಿಷಲ್ ಕೂಗಿಸ್ಕೊಂಡಿರ್ತೀವಲ್ಲ, 3 ವಿಷಲ್ ಕುಕ್ಕರ್ ಬೇಳೆನ ಆ ಒಂದು ಬೇಳೆನ ಈ ಒಂದು ಒಗ್ಗರಣೆ ಒಳಗಡೆ ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅವಶ್ಯಕತೆ ಇರೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದ್ರೆ ಎಲ್ಲ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಈ ಒಂದು ಸಾಂಬಾರಂತೂ ಸೂಪರಾಗಿ ಅಲ್ಟಿಮೇಟಾಗಿ ಆಸಮ್ ಆಗಿರುತ್ತೆ. ಟ್ರಸ್ಟ್ ಮೀ, ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ ನಾನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೀವು ಫಸ್ಟ್ ನೋಡಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಫೈಲ್ ಬರುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ನ ನೋಡೋದನ್ನು ಮರಿಬೇಡಿ ಮತ್ತು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ನೀವು ಎಲ್ಲ ಅನಿಸೋದ್ರನ್ನ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಖಂಡಿತ ನಾನು ನಿಮ್ಮ ಕಮೆಂಟ್ ಓದ್ತೀನಿ. ಓಕೆನಾ? ಓಕೆ, ಇಲ್ಲಿ ಚೆನ್ನಾಗಿ ಕುದ್ದ ಆದಮೇಲೆ ಈ ಒಂದು ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಆ ಇಡ್ಲಿ ಸಾಂಬಾರು ಚಟ್ನಿ ಜೊತೆ ಎಂಜಾಯ್ ಮಾಡಿ ಆರಾಮ್ಸೆ ಕುತ್ಕೊಂಡು ತಿನ್ನಬಹುದು. ಇಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ ಬಂದು ಆಗಿದೆಯಾ ಅಂತ. ಸೊ ಇದು ಚೆನ್ನಾಗಿ ಕುದ್ರೆ ಮಾತ್ರ ಇದ್ರ ಟೇಸ್ಟು ಅಲ್ಟಿಮೇಟ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಅಂದರೆ ಅದು ಹಾಗೆ ಇರೋದು, ಅಂದರೆ ನಾವು ಹಾಕಿರುವಂಥ ಪದಾರ್ಥಗಳೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಇದು ಟೇಸ್ಟ್ ಅಲ್ಟಿಮೇಟ್ ಆಗುತ್ತೆ ಆಗ. ಓಕೆ, ಇಲ್ಲಿ ಬಾಕ್ಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ ಬಾಕ್ಸ್ನ ಖಾಲಿ ಮಾಡೋದಂತೂ ಪಕ್ಕ, ಬಿಕಾಸ್ ನಾನು ಬೆಳಿಗ್ಗೆ ಹೇಳ್ದ ತುಂಬ ಚೆನ್ನಾಗಿದೆ ಟೇಸ್ಟ್ ಮಮ್ಮಿ ಅಂತ. ಸೊ ನಮಗಂತೂ ಖುಷಿ ಆಯಿತು. ಸೊ ಯಾರಿಗೆಲ್ಲ ಮಕ್ಕಳಿಗಾಗಿ ಈ ಒಂದು ರೆಸಿಪಿನ, ಈ ಒಂದು ತಿಂಡಿನ ಖಂಡಿತ ಮಾಡಲೇಬೇಕು ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನಾನು ಇಡ್ಲಿ ಸ್ಪಾಂಜಿಯಾಗಿ ಮತ್ತು ಸ್ಮೂತಾಗಿ, ಸಾಫ್ಟಾಗಿ ಹೇಗೆ ಬರೋದು, ಹೇಗೆ ಮಾಡೋದು ಅನ್ನೋ ಒಂದು ಐಟಮ್ಸ್ನ ಆ್ಯಡ್ ಮಾಡಬೇಕಂತ ಹೇಳಿದ್ನಲ್ಲ, ಆ ಒಂದು ಐಟಮ್ನ ಈಗ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಸಬ್ಬಕ್ಕಿ ಕೂಡ ಆ್ಯಡ್ ಮಾಡಿ, ನಾವು ಏನು ಅಲ್ಲಿ ಹಾಕಿರ್ತೀವಲ್ಲ ಅಕ್ಕಿ, ಉದ್ದಿನಬೇಳೆ ಮತ್ತು ಸ್ವಲ್ಪ ಅವಲಕ್ಕಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಅದ್ರ ಜೊತೆಗೆ ಸಬ್ಬಕ್ಕಿ ಕೂಡ ಆ್ಯಡ್ ಮಾಡಿ. ಸಬ್ಬಕ್ಕಿ ಹಾಕಿದರೆ ಖಂಡಿತ ಅಲ್ಟಿಮೇಟ್ ಟೇಸ್ಟ್ ಆಗಿರುತ್ತೆ ಮತ್ತು ಸಾಫ್ಟ್ ಸ್ಪಾಂಜಿ ಥರ ಬರುತ್ತೆ ಮತ್ತು ಅಕ್ಕಿ ಥರ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ಮೂತ್ ಸಾಫ್ಟ್ ಆಗಿದೆ, ಅಲ್ಟಿಮೇಟ್ ಟೇಸ್ಟ್ ಕೂಡ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.